ನಮಸ್ಕಾರ. ಎಲ್ರಿಗೂ ಹ್ಯಾಪಿ ಯುಗಾದಿ. ಬೇವು ಬೆಲ್ಲದ ಜೊತೆ ಹೇಗೆ ಜೀವನನೂ ಹಾಗೇ ಎಲ್ಲ ಜೀವನದಲ್ಲೂ ಕಷ್ಟ ಮತ್ತು ಸುಖ ಮಿಕ್ಸ್ ಆಗಿರುತ್ತೆ. ಆದರೆ ನಿಮ್ಮೆಲ್ಲರ ಜೀವನದಲ್ಲೂ ಈ ಹೊಸ ವರ್ಷ ಜಾಸ್ತಿ ಸಿಹಿ ಕೊಡಲಿ ಮತ್ತು ಸ್ವಲ್ಪ ಕಹಿ ಇರಲಿ ಅಂತ ವಿಶ್ ಮಾಡ್ತೀನಿ. ಎಲ್ರಿಗೂ ಹ್ಯಾಪಿ ಯುಗಾದಿ. ನಮ್ಮ ಮನೆಯಲ್ಲಿ ಇವತ್ತು ಸಿಂಪಲ್ಲಾಗಿ ಒಂದು ತೋರಣ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದಾರೆ ಲಿಖಿತು, ಮತ್ತು ನಾನು ಕೂಡ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದೆ. ನೋಡಿ, ಮಾವಿನ ಎಲೆಗಳು ಮತ್ತು ಫ್ಲವರ್ಸು ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿಬಿಟ್ಟು ಸ್ಟ್ಯಾಪ್ಲರ್ ತೊಗೊಂಡು ಪಿನ್ ಮಾಡೋದು, ಫ್ಲವರ್ನ ಅದರಲ್ಲಿ ಇಟ್ಬಿಟ್ಟು, ಮತ್ತು ಇದಾದಮೇಲೆ ಒಂದೊಂದೇ ಸಪ್ರೇಟಾಗಿ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡು ಯಾವ ಕಲರ್ ಫ್ಲವರ್ ಬೇಕಾದರೂ ನೀವು ಆ್ಯಡ್ ಮಾಡಿಕೊಂಡು ಒಂದು ದಾರಕ್ಕೆ ಏರಿಸ್ಕೊಂಡು ಆಮೇಲೆ ಬೇಕಾದ್ರೆ ಪಿನ್ ಮಾಡಿಕೊಂಡು ತೋರಣನ ಕಟ್ಬೋದು. ಹಬ್ಬ ಅಂದ್ರೇ ಪ್ರಿಪೇರ್ ಮಾಡ್ಕೊಳ್ಳೋದು ಅದೇ ಜಾಸ್ತಿ ಕೆಲಸ ಹಿಡಿಯುತ್ತೆ. ಸ್ಪೆಷಲಿ ಲೇಡೀಸ್ಗಂತೂ ಈ ಹಬ್ಬಗಳು ಬಂದರೆ ಯಾವ ಕೆಲಸ ಮಾಡೋದು, ಯಾವ ಕೆಲಸ ಬಿಡೋದು, ಇದೇ ಥರ ಆಗೋಗ್ಬಿಡುತ್ತೆ ಎಲ್ಲ ಹಬ್ಬಗಳಲ್ಲೂ ಕೂಡ. ಅದ್ರಲ್ಲಿ ಸ್ವಲ್ಪ ಏನಾದರೂ ಸಪೋರ್ಟ್ ಮಾಡೋರಿದ್ದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಯಾವಾಗಲೂ. ತೋರಣ ನೋಡಿ ಫೈನಲಿ ಈ ಥರ ಫಿನಿಶಿಂಗ್ ಬಂತು. ದಾರದಲ್ಲಿ ಹಾಕಿ ಕಟ್ಟಿದ ಮೇಲೆ ಅದಕ್ಕೆ ಸ್ವಲ್ಪ ನಾವು ಬೇವಿನ ಸೊಪ್ಪು ಆ ಕಡೆ ಈ ಕಡೆ ಹಾಕ್ಬಿಟ್ಟು ಕಟ್ಟಿ ಡೆಕೋರೇಟ್ ಮಾಡಿದ್ದೀವಿ. ಇದಾದಮೇಲೆ ನಮ್ಮ ಕಡೆ ಎಲ್ಲ ಮೇ ಬಿ ಎಲ್ಲ ಕಡೆಯೂ ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಎಲ್ಲರಿಗೂ ಅರಿಶಿನ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ತುಂಬ ಮಾಯ್ಶ್ಚರೈಸ್ ಆಗುತ್ತೆ ಮತ್ತು ಗ್ಲೋ ಆಗುತ್ತೆ. ಸೊ ಹಾಗಾಗಿ ನಾವು ಕೂಡ ಇದು ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಮೌರ್ಯ ಅಂತೂ ಇರಿಟೇಟ್ ಮಾಡ್ಕೋತಾ ಇದ್ದ, ಆದರೂ ನಾನು ಬಿಡದೆ ಮಸಾಜ್ ಮಾಡಿದೆ. ಮತ್ತು ಲಿಖಿತ್ ಕೂಡ ತಲೆಗೆ ಸ್ವಲ್ಪ ಆಯಿಲ್ ಮಸಾಜು ಎಲ್ಲ ಮಾಡಿಬಿಟ್ಟು ಅವರಿಗೂ ಕೂಡ ಸ್ವಲ್ಪ ಅರಿಶಿನ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಮಸಾಜ್ ಮಾಡಿದ್ವಿ. ಅವರೇನು ಒಳ್ಳೆ ನಿದ್ದೆ ಮಾಡೋ ಥರ ಆಡ್ತಾ ಇದ್ದಾರೆ. ಮತ್ತು ಯುಗಾದಿ ಹಬ್ಬ ಅಂದರೆ ಸ್ಪೆಷಲ್ಲಾಗಿ ನಾವು ಹೋಳಿಗೆನ ಮಾಡೋದು. ಎಲ್ಲರ ಮನೇಲೂ ಹೋಳಿಗೆ ಅಂತೂ ಕಾಮನ್ನಾಗಿ ಈ ಫೆಸ್ಟಿವಲಲ್ಲಿ ಮಾಡ್ತಾರೆ. ಆದರೆ ನಾನಿವತ್ತು ಹೋಳಿಗೆನ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಮೈದಾ ಹಿಟ್ಟನ್ನ ಏನು ಸ್ವಲ್ಪನೂ ಯೂಸ್ ಮಾಡಿದೆ, ಬರೀ ಚಿರೋಟಿ ರವೆ ಮಾತ್ರ ಯೂಸ್ ಮಾಡಿಕೊಂಡು ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಆಗಿದ್ರೆ ಅದಕ್ಕೆ ಏನೆಲ್ಲ ಬೇಕು ಎತ್ತ ಅಂತ ನೋಡೋಣ. ನಾನು ಬೇಳೆ ಅರ್ಧ kg ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಳೆ ತೊಗೋತೀರಾ ಅಷ್ಟೇ ಸಮ ಪ್ರಮಾಣದಲ್ಲಿ ನೀವು ಬೆಲ್ಲನ ತೊಗೋಬೇಕಾಗುತ್ತೆ. ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಸೇಮ್ 2 ಗ್ಲಾಸಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಅಷ್ಟೇ ಬೇಳೆದು ಕೂಡ ತೊಗೊಂಡಿದ್ದೆ. ಮತ್ತು ಹಂಗೆ ನೀರು ಕಾಯೋಕ್ಕೆ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಡೈರೆಕ್ಟಾಗೆ ಬೇಯಿಸ್ಕೊತೀನಿ. ಅದು ಕಾಯೋವಷ್ಟರಲ್ಲಿ ನಾನು ಚಿರೋಟಿ ರವೆನ 2 ಗ್ಲಾಸೇ ಹಾಕ್ಕೊಂಡು ಮತ್ತು ಅದಕ್ಕೆ ಒಂದೇ ಒಂದು ಚಿಟಿಕೆವಷ್ಟು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿತ್ಕೊಂಡು ನೆನ್ಕೊಳ್ಳೋಕ್ಕೆ ಎತ್ತಿಟ್ಕೊತೀನಿ ನಾನು ಇದನ್ನು. ಇದಾದಮೇಲೆ ನೋಡಿ ಅಷ್ಟರಲ್ಲಾಗಲೇ ನೀರೆಲ್ಲ ಕಾಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಬೇಳೆನ ತೊಗೊಂಡಿದ್ದೆ ಅಲ್ವಾ 2 ಗ್ಲಾಸ್, ಅದನ್ನು ಹಾಕ್ಬಿಟ್ಟು ಅದನ್ನು ಕೂಡ ಬೇಯಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಸಾಂಬಾರಿಗೂ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಒಬ್ಬರೇ ಮಾಡೋದಿರುತ್ತೆ ಅಲ್ವಾ, ಎಲ್ಲನೂ ಒಟ್ಟೊಟ್ಟಿಗೆ ಅಟ್ಲೀಸ್ಟ್ ಸ್ವಲ್ಪ ಮಾಡ್ಕೋತಾ ಇದ್ದರೆ ಬೇಗ ಎಲ್ಲ ಕೆಲಸಗಳು ಆಗುತ್ತೆ. ಹಬ್ಬದಲ್ಲಿ ಸ್ವಲ್ಪ ಆ್ಯಕ್ಟಿವಾಗಿ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಬೇಳೆ ಆಲ್ರೆಡಿ ಬೇಯಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇದನ್ನು ನಾನು ಅಷ್ಟರಲ್ಲಿ ಮತ್ತೆ ಕಾಯಿ ಬೇಕಲ್ವಾ ಒಬ್ಬಟ್ಟಿಗೆ ಹಾಕೋಕ್ಕೆ ಅಂತ, ಅದನ್ನು ಕೂಡ ಒಂದು ಅರ್ಧ ಹೋಳಷ್ಟು ನಾನು 2 ಗ್ಲಾಸ್ಗೆ ಕಾಯಿ ಹಾಕ್ಕೋತೀನಿ ಇಲ್ಲಿ ಅಷ್ಟೇನೆಯ. ಅದಾದಮೇಲೆ ಕಾಯಿ ಎಲ್ಲ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಬೇಳೆ ಬೇಯೋ ಅಷ್ಟರೊಳಗೆ ಸಾಂಬಾರಿಗೂ ಕೂಡ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೋತೀನಿ. ಒಂದೊಂದು ಸಲ ಹುಡುಗರದೇ ಎಷ್ಟು ಆರಾಮ ಅನಿಸುತ್ತೆ, ಅವ್ರು ಆರಾಮಾಗಿ ಕೂತಿರ್ತಾರೆ ನಾವು ಇಷ್ಟೆಲ್ಲ ಕೆಲಸ ಮಾಡುವಾಗ. ಸೊ ನೋಡಿ, ಇವಾಗ ಬೇಳೆ ಬೆಂದಿದೆ. ನಾನು ಇವಾಗ ಇದನ್ನು ಸಪ್ರಸ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ. ಬೇಳೆ ರಸ ಸಾಂಬಾರಿಗೆ ಅಂತ ಈ ರೀತಿ ಎಲ್ಲ ಬಸ್ಕೊಂಡು ಒಂದು ಪಾತ್ರೆಯಲ್ಲಿ ಅದನ್ನು ಕೂಡ ಸಪ್ರೇಟ್ ಇಟ್ಕೊತೀನಿ. ಸಪ್ರಸನ ಬಸ್ಕೊಂಡು ಮತ್ತೆ ನಾನು ಸ್ಟವ್ ಮೇಲೆ ಬೇಳೆ ಇಟ್ಬಿಟ್ಟು ಇದಕ್ಕೆ ಕಾಯಿ ಬೆಲ್ಲ ಕುಟ್ಟಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಬಿಟ್ಟು ನೋಡಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಿ ಬೆಲ್ಲ ಕೂಡ ಕರಗುತ್ತೆ. ಅದಾದಮೇಲೆ ನಾನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಈ ರೀತಿ ಎಲ್ಲ ರುಬ್ಬಿ ಒಂದು ಹತ್ರ ಇಟ್ಕೊತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಬೇಳೆ ಹೂರಣ. ಸೊ ಇದನ್ನು ಕೂಡ ಎತ್ತಿಟ್ಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಇನ್ನೂ ಒಂದು 3 ಖಾರದ ಮೆಣಸಿನ್ಕಾಯಿ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಗಸಗಸೆ ಮತ್ತು ಮೆಣಸು ಕೂಡ ಅದನ್ನು ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡು ಹುರ್ಕೋತೀನಿ. ಕಾಯಿ ಕೂಡ ನೋಡಿ ಚೆನ್ನಾಗಿ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಇದೆಲ್ಲನೂ ಕೂಡ.
ಇದೆಲ್ಲನೂ ಹುರ್ಕೊಂಡು ಮತ್ತೆ ನಾನು ಇದನ್ನು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಹುಣಸೆ ಹಣ್ಣು ಅದೇ ಸಪ್ಪೆಸರಲ್ಲಿ ಮೊದಲೇ ಸ್ವಲ್ಪ ನೆನೆಸಿ ಎತ್ತಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಸಾಂಬಾರಿಗೆ ಅಂತ. ಸ್ವಲ್ಪ ಸಪ್ಪರಸ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು. ಒಗ್ಗರಣೆಗೆ ನಾನು ಕರ್ಬೇವಿನ ಸೊಪ್ಪು, ಸಾಸಿವೆ, ಒಂದೆರಡು ಗೆಜ್ಜಿರ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಯಿತು. ರಸಮ್ ಥರ ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು ಸಾಂಬಾರು. ನನಗಂತೂ ಯಾವಾಗಲೂ ಫೇವ್ರೇಟ್ ಸಾಂಬಾರಿದು. ಸಾಂಬಾರು ಆಯಿತು, ಬೇಳೆ ಹೂರ್ಣನೂ ರೆಡಿ ಆಯಿತು. ಇವಾಗ ನೋಡಿ ನಾನು ರವೆನ ನೆನೆಸಿ ಕಲಿಸ್ಬಿಟ್ಟು ಎತ್ತಿಟ್ಟಿದ್ದೆ ಅಲ್ವಾ, ಅದು ಎಷ್ಟು ಸಾಫ್ಟಾಗಿ ನೆನ್ಕೊಂಡಿದೆ ಗೊತ್ತಾ. 1.5 ಅವರ್ ಏನೋ ಆಯಿತು ಅಷ್ಟೇ. ಮತ್ತು ಆ ಹೂರ್ಣನ, ಬೇಳೆ ಹೂರ್ಣನ ಈ ರೀತಿ ಉಂಡೆ ಮಾಡಿಕೊಂಡು ಒಬ್ಬಟ್ಟು ಮಾಡ್ಕೊಂಡ್ಬಿಟ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಆರಾಮಾಗಿ ಯಾವ ಮೈದಾನೂ ಬೇಡ, ಚಿರೋಟಿ ರವೆಯಿಂದ ಮಾಡಿರೋ ಒಬ್ಬಟ್ಟು ರೆಡಿಯಾಗಿಬಿಡುತ್ತೆ. ತುಂಬ ಹೆಲ್ದಿ ಕೂಡ. ಏನೂ ಒಂದು ಸ್ಪೂನ್ ಅಷ್ಟು ಕೂಡ ನೀವು ಮೈದಾ ಇದಕ್ಕೆ ಹಾಕೇ ಇಲ್ಲ ನಾನು, ಅಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಗೊತ್ತಾ ಒಬ್ಬಟ್ಟು. ನೋಡಿ ಈ ರೀತಿ ಎಲ್ಲ ನಿಧಾನಕ್ಕೆ ಒಂದೊಂದಾಗೆ ತೊಟ್ಕೊಂಡು ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ. ಏನೇ ಇಂಥ ವಿಶೇಷವಾದ ಅಡುಗೆಗಳನ್ನ ಮಾಡಬೇಕಾದ್ರೆ ಆತ್ರದಲ್ಲಿ ಮಾಡೋಕ್ಕೆ ಹೋದರೆ ಎಲ್ಲನೂ ಅಡುಗೆ ಟೇಸ್ಟು ಹಾಳಾಗುತ್ತೆ ಮತ್ತು ಶೇಪು ಕೂಡ ಚೆನ್ನಾಗಿ ಬರೋಲ್ಲ. ಸೊ ಒಬ್ಬಟ್ಟು ಕೂಡ ಅಷ್ಟೇ, ಒಂದೊಂದಾಗಿ ನೀಟಾಗಿ ತೊಟ್ಕೊಂಡು ಚೆನ್ನಾಗೆಲ್ಲ ಬೇಯಿಸ್ಕೋಬೇಕಾಗತ್ತೆ ಲೈಟ್ ಬ್ರೌನಿಷ್ ಆಗೋವರೆಗೂ. ಯುಗಾದಿ ಸ್ಪೆಷಲ್ ಅಂತ ಸಾಫ್ಟಾಗಿರೋ ಒಬ್ಬಟ್ಟು ರೆಡಿಯಾಗಿದ್ದಾಯಿತು. ಮತ್ತು ಇನ್ನೊಂದು ಯುಗಾದಿಗಂತೂ ಇದಿರಲೇಬೇಕು, ಸ್ಪೆಷಲ್ ಬೇವು ಬೆಲ್ಲ. ನಮ್ಮ ಕಡೆ ಬೇವು ಬೆಲ್ಲಕ್ಕೆಲ್ಲ ಈ ರೀತಿ ಸ್ವಲ್ಪ ಕಡಲೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ ಕೊಬ್ಬರಿ ತುರಿ ಕೂಡ ತುರಿದು ಹಾಕ್ಕೊಂಡು ಬೇವಿನ ಹೂವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ಇದು ಆಮೇಲೆ ಕೂಡ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು, ಚೆನ್ನಾಗೇ ಇರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದೇ ಅಲ್ವಾ. ಪ್ರತಿ ಹಬ್ಬಗಳಲ್ಲೂ ತಗೊಳ್ಳಿ, ನಮ್ಮ ಹಳೆ ಕಾಲದವ್ರು ಏನೆಲ್ಲ ಮಾಡಿದ್ದಾರೆ ಅದಕ್ಕೆಲ್ಲನೂ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಲಿಖಿತು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಪೂಜೆ ಬರ್ಡ್ ನೋಡು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾನು ಮಾಡಿಟ್ಟು ಆಲ್ರೆಡಿ 2 ಅವರ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾವ್ ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಏನಂದರೆ ಮೈದಾ ಅಷ್ಟು ಯೂಸ್ ಮಾಡೋದು ಅನ್ಹೆಲ್ದಿ ಫುಡ್ಡು ಮೈದಾ, ಅದಕ್ಕೆ ಚಿರೋಟಿ ರವೆ ಯೂಸ್ ಮಾಡ್ಕೊಂಡು ಈ ರೀತಿ ಒಬ್ಬಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. Thank you for watching my videos. Subscribe to our YouTube channel. Thank you all.